ಗಾಯ್ಸ್, ಎಲ್ರಿಗೂ ಟೆಕ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನೀವು ಕೂಡ ನಿಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ ಅಥವಾ ಓನ್ ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಇದ್ರೆ ಸರ್ಕಾರದಿಂದ ನಿಮಗ್ ಬಂದಿದೆ ಒಂದು ಹೊಸ ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ನಿಮ್ಗೋಸ್ಕರನೇ ಅಂತ ಸರ್ಕಾರದಿಂದ ಒಂದು ಹೊಸ ಸ್ಕೀಮ್ ಅನ್ನ ಜಾರಿಗೊಳಿಸಲಾಗಿದೆ. ಹೌದು ಫ್ರೆಂಡ್ಸ್, ಈ ಸ್ಕೀಮ್ಗೆ ನೀವು ರಿಜಿಸ್ಟರ್ ಅನ್ನ ಮಾಡಿದ ನಂತರ ಸರ್ಕಾರದಿಂದ ನಿಮಗೆ ಟ್ರೈನಿಂಗ್ ಜೊತೆಗೆ ಹಣವನ್ನು ಕೂಡ ನೀಡಲಾಗುತ್ತದೆ. ಹಾಗಾದ್ರೆ ನೀವು ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಟ್ರೈನಿಂಗ್ ಅನ್ನ ತಗೊಳ್ಬೇಕಂತ ಇದ್ರೆ ಹೇಗೆ ನೀವು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಅನ್ನ ಮಾಡಬಹುದು ಅಂತ ನಾನ್ ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರು ಫಸ್ಟ್ ಟೈಮ್ ನಮ್ ಚಾನೆಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ PM ವಿಶ್ವಕರ್ಮ ಅಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ. ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ನೀವು ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಬಹುದು. ಫ್ರೆಂಡ್ಸ್, ಈ ಸೈಟ್ ಅಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಅನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣ್ತಾ ಇರುವ ಲಾಗಿನ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಲಿಸ್ಟ್ ಆಫ್ ಲಿಂಕ್ಸ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಇದರಲ್ಲಿ CSC ಲಾಗಿನ್ ಅಂತ ಇರುವ ಸೆಕೆಂಡ್ ಲಿಂಕ್ ಅಲ್ಲಿ CSC ರಿಜಿಸ್ಟರ್ ಆರ್ಟಿಷಿಯನ್ ಅಂತ ಇರುವ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಆವಾಗ ಈ ತರ ನಿಮ್ಗೆ ರಿಜಿಸ್ಟರ್ ನಾವ್ ಅಂತ ಪಾಪ್ಅಪ್ ವಿಂಡೋ ಡಿಸ್ಪ್ಲೇ ಆಗತ್ತೆ. ಇದರಲ್ಲಿ ನಿಮ್ ಫ್ಯಾಮಿಲಿಯಲ್ಲಿ ಗೌರ್ಮೆಂಟ್ ಜಾಬ್ ಮಾಡುವವರು ಇದಾರಾ ಅಥವಾ ಇಲ್ಲ ಅಂತ ಕೇಳತ್ತೆ. ಇನ್ ಕೇಸ್ ಇದ್ರೆ ಎಸ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ, ಇಲ್ಲಾದ್ರೆ ನೋ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಮುಂಚೆ ನೀವು ಇದೇ ತರ ಯಾವ್ದಾದ್ರು ಸ್ಕೀಮ್ಗೆ ಅಪ್ಲೈ ಮಾಡಿದೀರಾ ಅಥವಾ ಇಲ್ಲ ಅಂತ ಕೇಳತ್ತೆ. ಇನ್ ಕೇಸ್ ನೀವು ಮಾಡಿದ್ರೆ ಎಸ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ, ಇಲ್ಲಾದ್ರೆ ನೋ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ. ಅದಾದ ನಂತರ ಕಂಟಿನ್ಯೂ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಅದಾದ ನಂತರ ಆಧಾರ್ ವೆರಿಫಿಕೇಶನ್ ಅಂತ ಪಾಪ್ಅಪ್ ವಿಂಡೋ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ 10 ಡಿಜಿಟ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ನೆಕ್ಸ್ಟ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾನ ಟೈಪ್ ಮಾಡಿ ಕಂಟಿನ್ಯೂ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ 10 ಡಿಜಿಟ್ ಮೊಬೈಲ್ ನಂಬರ್ಗೆ OTP ಬಂದಿರತ್ತೆ. ಆ OTP ಅನ್ನ ನೀವಿಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್, ಇಲ್ಲಿ ಕಾಣ್ತಾ ಇರುವ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಆಧಾರ್ ವೆರಿಫಿಕೇಶನ್ ಅಂತ ಪಾಪ್ಅಪ್ ವಿಂಡೋ ಡಿಸ್ಪ್ಲೇ ಆಗತ್ತೆ. ಇದರಲ್ಲಿ ನೀವು ಅವಾಗ್ಲೇ ಎಂಟರ್ ಮಾಡಿರುವಂತ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಆಟೋ ಫೆಚ್ ಆಗಿರತ್ತೆ. ಈಗ ನೀವು ಇಲ್ಲಿ ಕಾಣ್ತಾ ಇರುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಬಯೋಮೆಟ್ರಿಕ್ ಮಷಿನ್ ಮೇಲೆ ನಿಮ್ ಥಂಬನ್ನ ಕ್ಯಾಪ್ಚರ್ ಮಾಡಿ ಇಲ್ಲಿ ಕಾಣ್ತಾ ಇರುವ ವೆರಿಫೈ ಬಯೋಮೆಟ್ರಿಕ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವ ಇಂಟರ್ಫೇಸ್ ಓಪನ್ ಆಗತ್ತೆ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಪರ್ಸನಲ್ ಇನ್ಫಾರ್ಮೇಶನ್, ಕ್ರೆಡಿಟ್ ಸಪೋರ್ಟ್ ಇನ್ಫಾರ್ಮೇಶನ್, ಸ್ಕೀಮ್ ಬೆನಿಫಿಟ್ ಇನ್ಫಾರ್ಮೇಶನ್, ಡಿಕ್ಲರೇಷನ್ ಅಂತ 4 ಸೆಕ್ಷನ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ 4 ಸೆಕ್ಷನ್ ಅನ್ನ ನೀವೀಗ ಫಿಲ್ ಮಾಡ್ಬೇಕಾಗತ್ತೆ. ಈಗ ಫಸ್ಟ್ ನೀವು ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ತುಂಬಾ ಜನಕ್ಕೆ ಈ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡೋದು ಡಿಫಿಕಲ್ಟ್ ಆಗ್ತಾ ಇದೆ. ಬಿಕಾಸ್ ಸ್ವಲ್ಪ ಜನರ ಆಧಾರ್ ಕಾರ್ಡ್ ಅಲ್ಲಿ ಕೇರ್ ಆಫ್, ಸನ್ ಆಫ್, ವೈಫ್ ಆಫ್, ಡಾಟರ್ ಆಫ್ ಈ ಡೀಟೇಲ್ಸ್ ಇಲ್ಲದೆ ಇರುವ ಕಾರಣ ಅವರು ಪರ್ಸನಲ್ ಇನ್ಫಾರ್ಮೇಶನ್ ನ ಫಿಲ್ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗೆ ಫಸ್ಟ್ ಸ್ಟೆಪ್ ಅನ್ನ ಫಿಲ್ ಮಾಡದೇ ಇರುವ ಕಾರಣ ಅವರಿಗೆ ನೆಕ್ಸ್ಟ್ ಸ್ಟೆಪ್ ಇನ್ಫಾರ್ಮೇಶನ್ ನ ಫಿಲ್ ಮಾಡಕ್ಕೂ ಆಗ್ತಾ ಇಲ್ಲ. ಫ್ರೆಂಡ್ಸ್, ನೀವು ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಹೇಗೆ ನೀವು ಕೂಡ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಆ ಕಂಪ್ಲೀಟ್ ಪ್ರೊಸೀಜರ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಮಿಸ್ ಮಾಡ್ದೇನೆ ಆ ವಿಡಿಯೋನ ನೋಡಿ. ಹಾಗೆ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಎಲ್ಲಾ ಆಧಾರ್ ಕಾರ್ಡ್ ಡೀಟೇಲ್ಸ್ ಕರೆಕ್ಟ್ ಇರುವಂತವ್ರದ್ದು ಡೇಟಾ ಇಲ್ಲಿ ಫೆಚ್ ಆಗತ್ತೆ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಸ್ವಲ್ಪ ಡೇಟಾ ಆಟೋ ಫೆಚ್ ಆಗಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ನಿಮ್ಗೆ ಮೆರಿಟಲ್ ಸ್ಟೇಟಸ್ ಅಂತ ಕೇಳತ್ತೆ. ಇಲ್ಲಿ ನೀವು ನಿಮ್ ಮೆರಿಟಲ್ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಕ್ಯಾಟಗರಿ ಅಂತ ಕೇಳತ್ತೆ. ಅಂದ್ರೆ ನಿಮ್ ಕಾಸ್ಟ್ ಯಾವ್ದಿದೆ ಆ ಕಾಸ್ಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ದಿವ್ಯಾಂಗನ ಅಂತ ಕೇಳತ್ತೆ. ನೀವು ಅಂಗವಿಕಲರು ಇದೀರಾ ಅಥವಾ ಇಲ್ಲ ಅಂತ ಕೇಳತ್ತೆ. ಇನ್ ಕೇಸ್ ನೀವೇನಾದ್ರೂ ಅಂಗವಿಕಲರಿದ್ರೆ ಅದರ ಟೈಪ್ ಯಾವುದು, ಎಷ್ಟು % ಇದೆ ಅಂತ ನೀವಿಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ.
ಮಾಡ್ಬೇಕಾಗತ್ತೆ, ಇಲ್ಲಾದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಸ್ಟೇಟ್ ಅಂತ ಕೇಳತ್ತೆ. ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ರಾಜ್ಯದಲ್ಲಿ ನೀವು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ಅಂತ ಕೇಳತ್ತೆ. ಇನ್ ಕೇಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಡಿಸ್ಟ್ರಿಕ್ಟ್ ಅಂತ ಕೇಳತ್ತೆ. ಇಲ್ಲಿ ಕೂಡ ಇನ್ ಕೇಸ್ ನೀವು ಸೇಮ್ ಡಿಸ್ಟ್ರಿಕ್ಟ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಅದರ್ವೈಸ್ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಮೈನಾರಿಟಿ ಅಂತ ಕೇಳತ್ತೆ. ಇನ್ ಕೇಸ್ ನೀವು ಮೈನಾರಿಟಿಗೆ ಬಿಲಾಂಗ್ ಮಾಡ್ತಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಅದರ್ವೈಸ್ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್ ಇಲ್ಲಿ ಆಟೋ ಫೆಚ್ ಆಗಿರತ್ತೆ. ನೆಕ್ಸ್ಟ್, ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಕೂಡ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಆಟೋ ಫೆಚ್ ಆಗಿ ಡಿಸ್ಪ್ಲೇ ಆಗಿರತ್ತೆ. ನೆಕ್ಸ್ಟ್, ಆಧಾರ್ ಅಡ್ರೆಸ್ ಅಲ್ಲಿಯೂ ಕೂಡ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್, ಅಡ್ರೆಸ್, ಸ್ಟೇಟ್, ಡಿಸ್ಟ್ರಿಕ್ಟ್ ಅಂಡ್ ಪಿನ್ ಕೋಡ್ ಇಲ್ಲಿ ಆಟೋ ಫೆಚ್ ಆಗಿ ಡಿಸ್ಪ್ಲೇ ಆಗಿರತ್ತೆ. ಅದಾದ ನಂತರ ಕರೆಂಟ್ ಅಡ್ರೆಸ್ ಅಂತ ಕೇಳತ್ತೆ. ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಇರೋ ಅಡ್ರೆಸ್ ಅಲ್ಲೇ ನೀವೀಗ ಇದ್ದೀರಾ ಅಥವಾ ಬೇರೆ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಕೇಳತ್ತೆ. ಇನ್ ಕೇಸ್ ನೀವು ಸೇಮ್ ಅಡ್ರೆಸ್ ಅಲ್ಲೇ ಇದ್ರೆ ಸೇಮ್ ಆಸ್ ಆಧಾರ್ ಅಡ್ರೆಸ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ, ಅದರ್ವೈಸ್ ಅದರ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಪ್ರೊಫೆಷನ್ ಆರ್ ಟ್ರೇಡ್ ಡೀಟೇಲ್ಸ್ ಅಂತ ಇದೆ. ಇದರಲ್ಲಿ ಪ್ರೊಫೆಷನ್ ಆರ್ ಟ್ರೇಡ್ ನೇಮ್ ಅನ್ನ ನೀವೆಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಲೈಕ್ ಇಲ್ಲಿ ತುಂಬಾ ಪ್ರೊಫೆಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬಾರ್ಬರ್, ಟೇಲರ್, ಧೋಬಿ, ಬ್ಲಾಕ್ ಸ್ಮಿತ್, ಎಮೋರರ್, ಬಾಸ್ಕೆಟ್ ಮೇಕರ್ ಹಾಗೆ ಹಲವಾರು ಪ್ರೊಫೆಷನ್ಸ್ ಅನ್ನ ಈ ಲಿಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಇದ್ದೀರಾ ಆ ಪ್ರೊಫೆಷನ್ ನೇಮ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಬಿಸ್ನೆಸ್ ಅಡ್ರೆಸ್ ಅಂತ ಕೇಳತ್ತೆ. ನೀವು ಬಿಸ್ನೆಸ್ ಅನ್ನ ಎಲ್ ಮಾಡ್ತಾ ಇದ್ದೀರಾ ಅಂತ ಕೇಳತ್ತೆ. ಇನ್ ಕೇಸ್ ನೀವು ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಅಡ್ರೆಸ್ ಅಲ್ಲೇ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಸೇಮ್ ಆಸ್ ಆಧಾರ್ ಅಡ್ರೆಸ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ, ಇಲ್ಲಾದ್ರೆ ಸೇಮ್ ಆಸ್ ಕರೆಂಟ್ ಅಡ್ರೆಸ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ. ಈ ಎರಡು ಅಡ್ರೆಸ್ ಅಲ್ಲಿಯೂ ಕೂಡ ನೀವೇನಾದ್ರೂ ಬಿಸ್ನೆಸ್ ಅನ್ನ ಮಾಡದೇ ಇದ್ರೆ ಅದರ್ಸ್ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ನೀವು ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣ್ತಾ ಇರುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಇರುವ ಬಟನ್ ನ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಈ ತರ ನಿಮ್ಗೆ ಕ್ರೆಡಿಟ್ ಸಪೋರ್ಟ್ ಇನ್ಫಾರ್ಮೇಶನ್ ಅಂತ ಇಂಟರ್ಫೇಸ್ ಡಿಸ್ಪ್ಲೇ ಆಗತ್ತೆ. ಇದ್ರಲ್ಲಿ ನೀವು ನಿಮ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸೇವಿಂಗ್ಸ್ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಫಸ್ಟ್ ನೀವು ನಿಮ್ ಬ್ಯಾಂಕ್ ಅಕೌಂಟಿನ ಹೆಸರನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ IFSC ಕೋಡ್ ಅಂತ ಕೇಳತ್ತೆ. ಇಲ್ಲಿ ನಿಮ್ ಬ್ಯಾಂಕಿನ IFSC ಕೋಡ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಬೇಸ್ಡ್ ಆನ್ ಯುವರ್ IFSC ಕೋಡ್ ನೇಮ್ ಆಫ್ ದ ಬ್ರಾಂಚ್ ಅಲ್ಲಿ ನಿಮ್ಮ ಅಕೌಂಟ್ ಯಾವ ಬ್ರಾಂಚ್ ಅಲ್ಲಿ ಇದೆ ಆ ಬ್ರಾಂಚಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ನೆಕ್ಸ್ಟ್, ಅಕೌಂಟ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ ಬ್ಯಾಂಕ್ ಅಕೌಂಟಿನ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ಕನ್ಫರ್ಮೇಶನ್ ಅಕೌಂಟ್ ನಂಬರ್ ಅಲ್ಲಿ ಕೂಡ ನಿಮ್ ಬ್ಯಾಂಕ್ ಅಕೌಂಟಿನ ನಂಬರ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ಕ್ರೆಡಿಟ್ ಸಪೋರ್ಟ್ ಅಂತ ಇದೆ. ಇದ್ರಲ್ಲಿ ಡು ಯು ವಾಂಟ್ ಕ್ರೆಡಿಟ್ ಸಪೋರ್ಟ್ ಅಂತ ಕೇಳತ್ತೆ. ಅಂದ್ರೆ ನೀವು ಟ್ರೈನಿಂಗ್ ಜೊತೆಗೇನೆ ಲೋನ್ ನ ಕೂಡ ತಗೊಳ್ತೀರಾ ಅಂತ ಕೇಳತ್ತೆ. ಇನ್ ಕೇಸ್ ನೀವು ಲೋನ್ ಅನ್ನ ತಗೊಳ್ತಾ ಇದ್ರೆ ಸರ್ಕಾರದಿಂದ ನಿಮ್ಗೆ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ 5% ಬಡ್ಡಿಗೆ ಕೊಡ್ತಾರೆ. ಅದು ನೀವು 18 ತಿಂಗಳಲ್ಲಿ ತುಂಬಬೇಕಾಗತ್ತೆ. ಅಂದ್ರೆ 1.5 ವರ್ಷದಲ್ಲಿ ನೀವು ಆ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ 5% ಬಡ್ಡಿಗೆ ತುಂಬಬೇಕಾಗತ್ತೆ. ಫ್ರೆಂಡ್ಸ್, ಈ 1 ಲ್ಯಾಕ್ ರುಪೀಸ್ ಅಮೌಂಟ್ ಅನ್ನ ನೀವು ಪೇ ಮಾಡಿದ ನಂತರ ನೆಕ್ಸ್ಟ್ ಲಾಟ್ ಅಲ್ಲಿ ನಿಮ್ಗೆ 2 ಲಕ್ಷದವರೆಗೂ ಲೋನ್ ಅನ್ನ ಕೊಡ್ತಾರೆ. ಅದು ಕೂಡ 5% ಬಡ್ಡಿಗೆ 30 ತಿಂಗಳಲ್ಲಿ ನೀವು ತುಂಬಬೇಕಾಗತ್ತೆ. ಅಂದ್ರೆ 2.5 ವರ್ಷದಲ್ಲಿ ನೀವು ಈ 2 ಲಕ್ಷ ರೂಪಾಯಿ ಅಮೌಂಟ್ ಅನ್ನ 5% ಬಡ್ಡಿಗೆ ತುಂಬಬೇಕಾಗತ್ತೆ. ಫ್ರೆಂಡ್ಸ್, ನೀವು ಟ್ರೈನಿಂಗ್ ಜೊತೆಗೇನೆ ಲೋನ್ ಅನ್ನ ತಗೊಳ್ಬೇಕಂತ ಇದ್ರೆ ಇಲ್ಲಿ ಕಾಣ್ತಾ ಇರುವ ಎಸ್ ಅಂತ ಇರುವ ಬಟನ್ ಸೆಲೆಕ್ಟ್ ಮಾಡಿ. ಈಗ ಎಂಟರ್ ಅಮೌಂಟ್ ರಿಕ್ವೈರ್ಡ್ ಟು ₹1 ಲ್ಯಾಕ್ ಅಂತ ಕೇಳತ್ತೆ. ಅಂದ್ರೆ ಫಸ್ಟ್ ಲಾಟ್ ಅಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಅವರಿಗೆ ಲೋನ್ ಅನ್ನ ಕೊಡ್ತಾರೆ. ನೀವು 1 ಲಕ್ಷ ರೂಪಾಯಿ ಫುಲ್ ಅಮೌಂಟ್ ಅನ್ನ ಕೂಡ ತಗೊಳ್ಬಹುದು ಅಥವಾ 1 ಲಕ್ಷಕ್ಕಿಂತ ಕಡಿಮೆ ಅಮೌಂಟ್ ಅನ್ನ ಕೂಡ ಲೋನ್ ಆಗಿ ನೀವು ಫಸ್ಟ್ ಲಾಟ್ ಅಲ್ಲಿ ತಗೊಳ್ಬಹುದು. ಹಾಗಾಗಿ ಈ ಫೀಲ್ಡ್ ಅಲ್ಲಿ ನೀವು ಎಷ್ಟು ಅಮೌಂಟ್ ಅನ್ನ ಲೋನ್ ಆಗಿ ತಗೊಳ್ಬೇಕಂತ ಇದ್ದೀರಾ ಅಷ್ಟನ್ನ ಇಲ್ಲಿ ಎಂಟರ್ ಮಾಡಿ. ಅಂದ್ರೆ ಫಸ್ಟ್ ಲಾಟ್ ಅಲ್ಲಿ ನೀವು ಮಿನಿಮಮ್ ಆಗಿ 50,000ದಿಂದ 1 ಲಕ್ಷ ರೂಪಾಯಿವರೆಗೆ ಲೋನ್ ಅನ್ನ ತಗೊಳ್ಬಹುದು. ಈಗ ನೀವ್ ಎಷ್ಟು ಲೋನ್ ಅನ್ನ ತಗೊಳ್ಬೇಕಂತ ಇದ್ದೀರಾ ಆ ಅಮೌಂಟ್ ಅನ್ನ ನೀವಿಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್, ಸೆಲೆಕ್ಟ್ ಪ್ರಿಫರ್ ಬ್ಯಾಂಕ್ ಟು ಟೇಕ್ ಲೋನ್ ಅಂತ ಇದೆ. ಇದರಲ್ಲಿ ನೀವು ಯಾವ ಬ್ಯಾಂಕ್ ಇಂದ ಲೋನ್ ಅನ್ನ ತಗೊಳ್ಬೇಕಂತ ಇದ್ದೀರಾ ಅಂತ ಕೇಳತ್ತೆ. ಅದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಲೋನ್ ಪರ್ಪಸ್ ಅಂತ ಕೇಳತ್ತೆ. ನೀವು ಯಾವ್ದಕ್ಕಾಗಿ
ಯಾವುದಕ್ಕಾಗಿ ಲೋನ್ ಅನ್ನ ತಗೊಳ್ತಾ ಇದ್ದೀರಾ ಅಂತ ಕೇಳತ್ತೆ. ಅಂದ್ರೆ ನೀವ್ ಯಾವುದಕ್ಕಾಗಿ ಓನ್ ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಹೇಳಿ ಲೋನ್ ಅನ್ನ ತಗೊಳ್ತಾ ಇದ್ದೀರಾ, ಆ ಪರ್ಪಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್. ಲೈಕ್ ನೀವು ಏನಾದ್ರೂ ಇಕ್ವಿಪ್ಮೆಂಟ್ಸ್ ಗಳನ್ನ ಪರ್ಚೇಸ್ ಮಾಡ್ಬೇಕಂತ ಇದ್ರೆ, ಅಥವಾ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕಂತ ಇದ್ರೆ, ಅಥವಾ ಮಷಿನ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕಾಗಿ ನೀವು ಈ ಲೋನ್ ಅನ್ನ ತಗೊಳ್ತಾ ಇದ್ರೆ, ಆ ಪರ್ಟಿಕ್ಯುಲರ್ ಪರ್ಪಸಸ್ ಅನ್ನ ನೀವ್ ಇಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೇಳತ್ತೆ. ಇದು ಮ್ಯಾಂಡೇಟರಿ ಇಲ್ಲ, ಆಪ್ಷನಲ್ ಆಗಿರತ್ತೆ. ನೆಕ್ಸ್ಟ್ ಬ್ಯಾಂಕ್ ಆರ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಕೇಳತ್ತೆ. ಇಲ್ಲಿ ನೀವ್ ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಬೇಕಂತ ಇದ್ದೀರಾ ಆ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿ. ಹಾಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಕೇಳತ್ತೆ. ನೀವ್ ಎಷ್ಟು ಅಮೌಂಟ್ ಅನ್ನ ತಗೊಳ್ಬೇಕಂತ ಇದ್ದೀರಾ ಆ ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಮಂತ್ಲಿ EMI ಅಮೌಂಟ್ ಅಂತ ಇದೆ. ಮಂತ್ಲಿ ನೀವು EMI ಎಷ್ಟು ಪೇ ಮಾಡ್ತೀರಾ ಆ ಪರ್ಟಿಕ್ಯುಲರ್ EMI ಅಮೌಂಟ್ ಅನ್ನ ನೀವ್ ಇಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ಟೋಟಲ್ ಮಂತ್ಲಿ ಫ್ಯಾಮಿಲಿ ಇನ್ಕಮ್ ಅಂತ ಕೇಳತ್ತೆ. ನಿಮ್ಮ ಫ್ಯಾಮಿಲಿ ಇನ್ಕಮ್ ಮಂತ್ಲಿ ಎಷ್ಟಿದೆ ಆ ಪರ್ಟಿಕ್ಯುಲರ್ ಇನ್ಕಮ್ ಅನ್ನ ನೀವ್ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡಿಜಿಟಲ್ ಇನ್ಸೆಂಟಿವ್ ಡೀಟೇಲ್ಸ್ ಅಂತ ಕೇಳತ್ತೆ. ಆರ್ ಯು ಡಿಜಿಟಲಿ ಆಕ್ಟಿವ್ ಅಂತ ಕೇಳತ್ತೆ. ಇನ್ ಕೇಸ್ ನೀವು ಆಕ್ಟಿವ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಈ ಎಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ ನಂತರ ಸೇವ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಇರುವ ಬಟನ್ ನ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಸ್ಕೀಮ್ ಬೆನಿಫಿಟ್ ಇನ್ಫಾರ್ಮೇಶನ್ ಅಂತ ಇಂಟರ್ಫೇಸ್ ಓಪನ್ ಆಗತ್ತೆ. ಇದರಲ್ಲಿ ಮಾರ್ಕೆಟಿಂಗ್ ಸಪೋರ್ಟ್ ಅಲ್ಲಿ ಇರುವಂತ ಎಲ್ಲಾ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಆವಾಗ ಈ ತರ ನಿಮ್ಗೆ ಡಿಕ್ಲರೇಷನ್ ಡೀಟೇಲ್ಸ್ ಅಂತ ಇಂಟರ್ಫೇಸ್ ಓಪನ್ ಆಗತ್ತೆ. ಇಲ್ಲಿ ಕಾಣ್ತಾ ಇರುವ ಐ ಅಗ್ರಿ ಅಂತ ಇರುವ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು PM ವಿಶ್ವಕರ್ಮ ಯೋಜನೆಗೆ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಅನ್ನ ಮಾಡಿದೀರಾ ಅಂತ ಅರ್ಥ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಪಾಪ್ಅಪ್ ವಿಂಡೋ ಅಲ್ಲಿ ಡಿಸ್ಪ್ಲೇ ಆಗತ್ತೆ. ಅಂದ್ರೆ ನೀವು ಈ ಸ್ಕೀಮ್ಗೆ ಆನ್ಲೈನ್ ಅಲ್ಲಿ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಅನ್ನ ಮಾಡಿದೀರಾ ಅಂತ ಅರ್ಥ. ಈಗ ಇಲ್ಲಿ ಕಾಣ್ತಾ ಇರುವ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫಿಲ್ ಮಾಡಿರುವಂತ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡುವ ಆಪ್ಷನ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ PDF ಅಂತ ಇದೆ. ಇಲ್ಲಿ ಕಾಣ್ತಾ ಇರುವ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿರುವಂತ ಅಪ್ಲಿಕೇಶನ್ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿರುವಂತ ಅಪ್ಲಿಕೇಶನ್ ಎಕ್ನಾಲೆಜ್ಮೆಂಟ್ ಕಾಪಿಯನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.